ವ್ಯಕ್ತಿಯ ತುಂಬ ದೊಡ್ಡ ತಾಕತ್ತಂದ್ರೆ ಯಾವುದು? ಅವನ ಕೈ. ಅದರಿಂದ ಅವನೇನು ಬೇಕಾದ್ರೂ ಮಾಡ್ಬೋದು. ಹೇಳ್ತಾರೆ ಅವನ ಹಣೆ ಬರಹ ಕೂಡ ಬರ್ಕೋಬಹುದು ಅಂತ. ಆದರೆ ಮುಂದೆ ಬರ್ತಾರಂತ ನಮ್ಮ ಐಡಿಯಾ ಬಾಸ್ ಅವರ ಕೈಯಿಂದ ಬೇರೆಯವರ ಜೀವನನ ಸುಲಭ ಮಾಡ್ತಾ ಇದ್ದಾರೆ. ಸೊ ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತಿಸಿ ಪ್ರಿಯಾಂಕಾ ಡೀಸಾ, ಲೆವ್ಲಿನ್ ಡೀಸಾ ಮತ್ತು ಅನಿಲ್ ನಾಯರ್ ಅವ್ರನ್ನ. ನಮಸ್ತೆ ಟೈಟನ್ಸ್. ನಮಸ್ತೆ. ನಾನ್ ಪ್ರಿಯಾಂಕಾ. ನಾನ್ ಅನಿಲ್. ಮತ್ ನಾನ್ ಲೆವ್ಲೈನ್. ಟೈಟನ್ಸ್, ಇವತ್ತು ನೀವು ಹೇಳ್ತೀರಾ ಇಲ್ಲಿಗೆ ಬರೋದಕ್ಕೆ ನೀವು ಏನೇನ್ ಮಾಡಿರ್ತೀರಾ ಅಂತ, ನೀವು ಬೆಳಗ್ಗೆಯಿಂದ ಏನೇನ್ ಮಾಡ್ತಿರ್ತೀರಾ ಅಂತ? ನಾನಂತೂ ಬ್ರಷ್ ಮಾಡ್ದೆ, ಫ್ರೆಶ್ ಆದೆ, ತಿಂಡಿ ಮಾಡ್ದೆ, ಮತ್ತೆ ಟ್ರೈನ್ ಹತ್ಕೊಂಡ್ ಬಂದ್ಬಿಟ್ಟೆ. ಆದ್ರೆ ನಾನು ಇಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ಯಾರಿಗಾದ್ರೂ ಕಷ್ಟ ಆಗತ್ತೆ. ಅದ್ರಲ್ಲೂ ಕೈ ಇಲ್ದಿರೋರ್ಗೆ ಇನ್ನೂ ಕಷ್ಟ ಆಗತ್ತೆ. ಆದ್ರೆ ಲೈಫಲ್ಲಿ ಬೇಸಿಕ್ ಇಂದ ಬೇಸಿಕ್ ಟಾಸ್ಕು ಕೂಡ ಮಾಡೋದಕ್ಕೆ ಎರಡೂ ಕೈ ಇಲ್ದೆ ತುಂಬಾನೇ ಕಷ್ಟ ಆಗ್ಬಿಡತ್ತೆ. ನಾವೆಲ್ಲರೂ ಯೋಚನೆ ಮಾಡ್ತಿರ್ತೀವಿ, ನಮ್ ಲೈಫ್ ನ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿದೀವಿ. ಎರಡೂ ಕೈ ಇಲ್ದೆ ಹೋದ್ರೆ ಎಷ್ಟು ಕಷ್ಟದ ಇಮ್ಯಾಜಿನೇಷನ್ ಅಲ್ವಾ? ಆದ್ರೆ ಇದೊಂದು ಇಮ್ಯಾಜಿನೇಷನ್ ಮಾತ್ರ ಅಲ್ಲ, ಆದ್ರೆ ಭಾರತದ ಲಕ್ಷಾಂತರ ಜನಗಳ ಸವಾಲಿದು. ಇಂಥ ಸಮಯದ ಬಗ್ಗೆ ನಾವು ತುಂಬಾ ಯೋಚನೆ ಮಾಡಿದ್ವಿ. ನಮ್ದೇ ಒಬ್ಬ ಫ್ರೆಂಡ್ಗೆ ನಾವು ಕೇಳಿದಾಗ ಅವನು ಒಂದ್ ಕೈ ಇಲ್ದೆ ಎಲ್ಲ ಕೆಲಸ ಮಾಡ್ತಿರುವಾಗ ಅವನಿಗೆ ತುಂಬಾ ಕಷ್ಟ ಆಗ್ತಿತ್ತಂತೆ. ಅವನ ಎಕ್ಸ್ಪೀರಿಯನ್ಸ್ ಇಂದ ಇನ್ಸ್ಪೈರ್ ಆಗಿ ಯೋಚನೆ ಮಾಡಕ್ ಶುರು ಮಾಡಿದ್ವಿ. ಅವ್ರ ಕೈನ ರೋಬೋಟಿಕ್ಸ್ ಮತ್ತೆ AI ಜೊತೆ ಕೊಟ್ಬಿಟ್ರೆ ಇದೇ ಯೋಚನೆನ ನಾವು ನಿಜವಾಗ್ಲೂ ಜಾರಿಗೆ ತಂದ್ವಿ ವಿತ್ ರೋಬೋಬಾಯನಿಕ್ಸ್. ಟೈಟನ್ಸ್ ರೋಬೋಟಿಕ್ಸ್ ಮತ್ತೆ AI ನ ಫ್ಯೂಸ್ ಮಾಡಿ ನಾವು ರೆಡಿ ಮಾಡಿದೀವಿ ಒಂದು ನ್ಯಾಚುರಲ್ ಬಯೋನಿಕ್ ಹ್ಯಾಂಡ್. ಇದು ಮನುಷ್ಯನ ತರ ಫೀಲ್ ಕೂಡ ಮಾಡುತ್ತೆ, ಜೊತೆಗೆ ತನ್ನ ಕೆಲಸವನ್ನ ತುಂಬಾ ಚೆನ್ನಾಗಿಯೇ ಮಾಡುತ್ತೆ. ಟೈಟನ್ಸ್, ನಿಮಗೆ ಅನ್ಸುತ್ತಾ ಬರೀ ಪ್ರಾಸ್ಥೆಟಿಕ್ ಫಿಟ್ ಮಾಡಿದ್ರೆ ಸಾಕು ಅಂತ? ಇಲ್ಲ, ಭಾರತದಲ್ಲಿ ಆಕ್ಸೆಸಿಬಿಲಿಟಿ ಮತ್ತೆ ಅವೇರ್ನೆಸ್ ನ ಕೊರತೆ ತುಂಬಾ ಇದೆ. ಇನ್ಫಾರ್ಮೇಶನ್ ಮತ್ತೆ ಟೆಕ್ನಾಲಜಿ ಜನರವರೆಗೂ ತಲುಪದೇ ಇದ್ರೆ ಜನ ಏನ್ ಮಾಡ್ಬೇಕು? ಇದೇ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದಕ್ಕಾಗಿ ನಾವೊಂದು ಪ್ಲಾಟ್ಫಾರ್ಮ್ ಮಾಡಿದೀವಿ. ಇಲ್ಲಿ ಜನ ತಮ್ಮ ಲೋಕಲ್ ಹಾಸ್ಪಿಟಲ್ ನ ಸರ್ಚ್ ಮಾಡಬಹುದು. ಅಲ್ಲಿ ಹೋದ್ಮೇಲೆ ಅವರ ಚೆಕಪ್, ಥೆರಪಿ ಮತ್ತೆ ಫಿಟ್ಮೆಂಟ್ ನ ನಂತರ ಟ್ರೈನಿಂಗ್, ಇದೆಲ್ಲವೂ ಒಂದು ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ನ ಮುಖಾಂತರ ಮಾಡ್ಲಾಗುತ್ತೆ. ಜರ್ನಿ ಆಗ್ಬೇಕಾದ್ರೆ ನಾವು ತುಂಬಾ ಜನರಿಗೆ ಫಿಟ್ ಮಾಡಿದೀವಿ. ಅವರನ್ನ ಆತ್ಮನಿರ್ಭರ್ ಆಗೋದನ್ನ ನೋಡಿದೀವಿ ಮತ್ತು ಗ್ರಿಪ್ಪಿನ ಅವರ ಜೀವನದ ಒಂದು ಸುಂದರವಾದ ಭಾಗ ಆಗೋದನ್ನು ನೋಡಿದೀವಿ. ಈ ಮಿಷನ್ ನಲ್ಲಿ ನೀವು ಜಾಯಿನ್ ಮಾಡೋದಕ್ಕೆ ಟೈಟನ್ಸ್, ಇಫ್ ಯು ಕ್ಯಾನ್ ಪ್ರೊವೈಡ್ 1 crore ಆಫ್ ಫಂಡಿಂಗ್ ಫಾರ್ 6.7% ಆಫ್ ಇಕ್ವಿಟಿ. ಸೊ ನೀವೇ ಹೇಳಿ ಟೈಟನ್ಸ್, ಇಷ್ಟೊಂದು ಕಷ್ಟಪಟ್ಟಿರೋದಕ್ಕೆ, ಈ ಜಗತ್ತಲ್ಲಿ ತುಂಬಾ ಎತ್ತರಕ್ಕೆ ಹೋಗೋದಕ್ಕೆ ನೀವು ರೋಬೋಬಾಯನಿಕ್ಸ್ ಜೊತೆ ಕೈ ಜೋಡ್ಸಕ್ ಇಷ್ಟಪಡ್ತೀರಾ? ಟೈಟನ್ಸ್ ಮತ್ತು ಪ್ರತೀಕ್ ನಮ್ಮ ಹಲವಾರು ಯೂಸರ್ಸ್ಗಳಲ್ಲಿ ಒಬ್ರು ಯೂಸರ್ ಇಲ್ಲಿ ಬಂದಿದ್ದಾರೆ. ಅವರ ಹೆಸರು ಮಿಸ್ಟರ್ ರಾಜ್ಕುಮಾರ್. ಪ್ಲೀಸ್ ಕರೀರಿ. ನಮ್ಮ ಈ ಶೋಗೆ ನಿಮಗೆ ತುಂಬ ಹೃದಯದ ಸ್ವಾಗತ. ಯಾವುದಾದ್ರೂ ಅಪಘಾತದಲ್ಲಿ ನಿಮ್ಮ ಕೈ ಕಳ್ಕೊಂಡ್ರೆ ನೀವು ಹೇಗೆ? ನನ್ನ ಹೆಸರು ರಾಜ್ಕುಮಾರ್ ಸಿಂಗ್ ಬದೇನ್. ನಾನು ಐಸರ್ ಕಂಪ್ನಿ ಇಂದೋರ್ನಲ್ಲಿ ಜಾಬ್ ಮಾಡ್ತಾ ಇದ್ದೆ. ನನ್ನ ಆಕ್ಸಿಡೆಂಟ್ ಇಂದೋರ್ನಲ್ಲೇ ಆಗಿತ್ತು. ಡ್ಯೂಟಿ ಟೈಮ್ನಲ್ಲೇ ಆಗಿತ್ತು. CNC ಮಷಿನ್ ಇತ್ತು, ಅದರ ಪೆಂಟ್ ಅಂಟ್ಕೊಂಡಿತ್ತು. ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಮಷಿನ್ನು ಡಬಲ್ ರೊಟೇಟ್ ಆಯಿತು. ಮತ್ತೆ ನನ್ನ ಕೈಗಳು ಈ ಥರ ಏನೋ ಇಟ್ಟಿದ್ದಿತ್ತು, ಅಲ್ಲೇ ಉಳ್ಕೊಂಡ್ಬಿಡ್ತು. ಒಂದೇ ಸೆಕೆಂಡಲ್ಲಿ ಎಲ್ಲ ತಲೆ ಕೆಳಗಾಗಿ ಹೋಯ್ತು. ನಮಗೆಲ್ಲ ಅಂತೂ ಒಂದೇ ಕ್ಷಣಕ್ಕೆ ನಮ್ಮ ಜೀವನ ಪೂರ್ತಿ ಮುಗ್ದೋಯ್ತು ಅಂತ ಅನ್ನಿಸ್ಬಿಡ್ತು. ಆ ಟೈಮಲ್ಲಿ ಎಲ್ಲಾದರೂ ಹೋಗಬೇಕು ಅಂದರೆ ಅವ್ರ ಜೊತೆಗೆ ಹೋಗಬೇಕು, ಏನೇ ಮಾಡಬೇಕಂದ್ರೂ ಅವ್ರ ಜೊತೆಗಿರಬೇಕು. ಸ್ವಲ್ಪ ದಿನಗಳಂತೂ ಇವ್ರ ಜೊತೆಗೆ ಇರಲೇಬೇಕಿತ್ತು. ತುಂಬ ವಿಷಯಗಳಲ್ಲಿ ತುಂಬಾ ಕಷ್ಟ ಆಯಿತು. ಕೈಗಳೇ ಇಲ್ಲ ಅನ್ನುವಾಗ ಮನೆಯಲ್ಲಿ ಯಾವ ಕೆಲಸನೂ ಇಲ್ಲ. ಅಕಸ್ಮಾತ್ ಕೆಲಸ ಹೇಳಿದ್ರೆ ಕೆಲಸ ಮಾಡೋಕ್ಕೆ ಆಗ್ತಾ ಇರಲಿಲ್ಲ.
ರಾಜ್ಕುಮಾರ್ ಅವರು ಯಾವ ಕಂಪನಿನಲ್ಲಿ ಕೆಲಸ ಮಾಡ್ತಿದ್ರು ಆ ಕಂಪನಿ ಅವ್ರಿಗೆ ಕೈ ಫಿಟ್ ಮಾಡಬೇಕು ಅಂತಿದ್ರು. ಡಿಸೈಡ್ ಆಯಿತು ಅವರು ಮುಂಬೈಗೆ ಬರಬೇಕು ಅಂತ ಪ್ರಾಪರ್ ಚೆಕಪ್ಸ್ಗೋಸ್ಕರ. ಈ ಚೆಕಪ್ಪು ಬಂದು ಒಂದು ಪ್ರಾಸ್ಥೆಟಿಕ್ ಕ್ಲಿನಿಕ್ಗೆ ಮಾಡೋಕ್ಕಾಗತ್ತೆ. ಅವರ ಥರೋ ಚೆಕಪ್ ಆಯಿತು, ಅವರ ಎವ್ಯಾಲ್ಯೂಯೇಷನ್ ಮತ್ತು ಡೆಮೋ ಆಯಿತು. ಅದೆಲ್ಲ ಆದ ನಂತರ ಮತ್ತು ಡಿಸೈಡ್ ಆಯಿತು ಇವರಿಗೆ ಈ ಕೈ ಫಿಟ್ ಆಗುತ್ತೆ ಅಂತ. ಈ ಪ್ರೋಸ್ಥೆಟಿಕ್ ಹ್ಯಾಂಡ್ನ ಕೂಡಿಸಿದ್ಮೇಲೆ ನಾನಿವಾಗ ನನ್ನ ಕೆಲಸಗಳನ್ನ ನಾನೇ ಮಾಡ್ಕೋತೀನಿ ಈ ಕೈ ಸಹಾಯದಿಂದ. ಇವಾಗ ಯಾರ ಮೇಲೆ ನಾನು ಭಾರ ಆಗಿಲ್ಲ. ಈ ಕೈ ಸಹಾಯದಿಂದ ನಾನಿವಾಗ ಎಲ್ಲ ಕೆಲಸಗಳನ್ನ ಪಟಾಪಟ್ ಅಂತ ನಾನೇ ಎಲ್ಲ ಮೇಂಟೈನ್ ಮಾಡ್ತೀನಿ. ಧನ್ಯವಾದ ರೋಬೋ ಬಯೋನಿಕಾ ಅವರಿಗೆ. ತುಂಬ ಹೃದಯದಿಂದ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಇವಾಗ ರಾಜ್ಕುಮಾರ್ ಸರ್ ಕೆಲವೊಂದು ಆಕ್ಟಿವಿಟೀಸ್ನ ಮಾಡಿ ತೋರಿಸ್ತಾರೆ ನಿಮ್ಮ ಮುಂದೆ. ಅವಾಗ ನಿಮಗೆ ಯಾವ ಥರ ಮಾಡ್ತಾರೆ ಅಂತ ಅರ್ಥ ಆಗತ್ತೆ. ಆ ಬಾಟಲ್ನ ಹತ್ರ ಕೈ ಬರ್ತಾ ಇದ್ದಾಗೆ ಆಟೋಮೆಟಿಕಲಿ ಗ್ರಿಪ್ ಹಾ, ತಗೊಳ್ತಾ. ಮೈಂಡಿಂದ ಅವ್ರಿಗೊಂದು ಸಿಗ್ನಲ್ ಹೋಗುತ್ತೆ. ಅದಕ್ಕೆ ನಾನು ಕೈ ಮಾಡಿಸಿ ಆಬ್ಜೆಕ್ಟ್ನ ಹಿಡ್ಕೋಬೇಕು ಅಂತ ಹೋಗುತ್ತೆ. ಇವ್ರು ಇವಾಗ ಬಾಟಲ್ ಹಿಡ್ಕೊಂಡಿದ್ದಾರೆ, ಮತ್ತೆ ಆ ಟೊಮ್ಯಾಟೊ ಹಿಡ್ಕೊಂಡ್ರೆ ಅಥವಾ ಎಗ್ ಹಿಡ್ಕೊಳ್ಳಿ, ಏನೇ ಹಿಡ್ಕೊಳ್ಳಿ, ಆ ಶೇಪ್ಗದು ಅಡಾಪ್ಟ್ ಆಗ್ಬಿಡುತ್ತೆ. ಮತ್ತೆ ಇವ್ರು ಯಾವಾಗ ಇದನ್ನ ಕೆಳಗೆ ಇಡ್ತಾರೋ ಅವಾಗ ಆಗ ಅವ್ರಿಗೆ ಒಂದು ಸಿಗ್ನಲ್ ಬರುತ್ತೆ, ಮತ್ತೆ ಅದಾಗದ ಕೈ ಬಿಡುತ್ತೆ. ಅವರು ಎಷ್ಟು ಕೆಜಿ ಭಾರನ ಎತ್ಬೋದು ಆ ಕೈಯಿಂದ? ಸರ್, ಈ ಕೈಯಿಂದ ರೇಟೆಡ್ ಆಗಿದೆ ಟು ಪಿಕಪ್ ಅಪ್ ಟು 5 kgs. ಯಾಕೆಂದ್ರೆ ಅದರಿಂದ ಜಾಸ್ತಿ ಭಾರನ ಎತ್ಕೊಂಡ್ರೆ ಸ್ಲಿಪ್ ಆಗಿ ಯೂಸರ್ಗೆ ಗಾಯ ಆಗಬಾರ್ದು ಅಂತ. ಟೈಟನ್ಸ್ ಇಲ್ಲಿಂದ ಮುಂದುವರೆದು ನೀವು ಇವ್ರ ಜೊತೆ ಕೈ ಜೋಡಿಸೋದಕ್ಕೆ ಇಷ್ಟ ಪಡ್ತಿರೋ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಾನು ರಾಜ್ಕುಮಾರ್ ಜೊತೆ ಕೈ ಜೋಡಿಸ್ಲೇಬೇಕು. ಥ್ಯಾಂಕ್ ಯು ವೆರಿ ಮಚ್ ಸರ್. ಬಯೋನಿಕ್ ಕೈನ ಬಳಸಿ ಸ್ವಾಭಿಮಾನದಿಂದ ಜೀವನ ಹೇಗೆ ನಡೆಸಬೇಕು ಅಂತ ನಿಮ್ಮ ನೋಡಿ ಕಲಿಬೇಕು ಥ್ಯಾಂಕ್ ನಾವು. ಯು ಸರ್. ಈ ಬಯೋನಿಕ್ ಆಲಿಮ್ಸ್ ಇದೆಲ್ಲ ತುಂಬ ವರ್ಷಗಳಿಂದನೇ ಇದೆ. ಮತ್ತೆ ಈ ಹಳೆ ಟೆಕ್ನಾಲಜಿ ಏನಿತ್ತು ಮತ್ತೆ ನಿಮ್ಮ ಈ ಹೊಸ ಟೆಕ್ನಾಲಜಿ ಏನಿದೆ, ಇದರಲ್ಲಿ ಏನು ವ್ಯತ್ಯಾಸ ಇದೆ ಮತ್ತೆ ನಿಮ್ಮ ಯಾವ USB ಇದೆ? ನಾವು ಏನು ನೋಟಿಸ್ ಮಾಡಿದ್ವಿ ಅಂದರೆ ಮೋಸ್ಟ್ ಆಫ್ ದ ಟೆಕ್ಸ್ ಏನಿದೆ ಅದು ಅಡ್ವಾನ್ಸ್ ಆಗಿ ಇರಬಹುದು, ಆದರೆ ಅದನ್ನು ಒಂದು ಟೆಕ್ನಿಕಲ್ ಸ್ಟ್ಯಾಂಡ್ ಪಾಯಿಂಟಿಂದ ಡಿಸೈನ್ ಮಾಡಲಾಗುತ್ತೆ, ಆದರೆ ಯೂಸರ್ ಸ್ಟ್ಯಾಂಡ್ ಪಾಯಿಂಟಿಂದ ಅಲ್ಲ. ಏನೆಲ್ಲ ನೀವು ಇಲ್ಲಿವರೆಗೂ ಹೇಳಿದ್ರಿ ಅದರಲ್ಲಿ ನನ್ನ ಇಂಟರ್ಪ್ರಿಟೇಷನ್ ಇದು, ಮತ್ತೆ ನೀವೇ ಹೇಳಿ ನನಗೆ ನಾನು ಸರಿಯಾಗಿ ಕೇಳಿಸ್ಕೊಂಡು ಇಲ್ವಾ ಅಂತ. ಏನೆಲ್ಲ ಜನಗಳು ಮಾಡ್ತಾ ಇದ್ದಾರೆ ಅದು ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಕನ್ವರ್ಟ್ ಮಾಡ್ತಾ ಇದೆ ಕೈನ ಮುಷ್ಟಿ ಕಟ್ಟೋದಕ್ಕೆ ಬಿಡೋದಕ್ಕೆ. Yes. ನೀವು ಹೇಳ್ತಾ ಇದ್ದೀರಾ ನೀವು ಮೆಕ್ಯಾನಿಕಲ್ ಅಂದ್ರೆ ಮಸಲ್ ಏನಿದೆ ಟ್ವಿಚ್ ಆಗ್ತಾ ಇದೆ ಅದನ್ನ ಕನ್ವರ್ಟ್ ಮಾಡಿ. yes. ಈ ವ್ಯತ್ಯಾಸ ಇದೇ ವ್ಯತ್ಯಾಸ ನನಗೆ ಅರ್ಥ ಆಗಿದ್ದು. ಹಾ, ಸೊ ನಂದೊಂದು ಕ್ವೆಶ್ಚನ್ ಇದೆ. ನಿಮ್ ಈ ಡೀಟೇಲ್ಸ್ ಅಲ್ಲಿ ನೀವು ಮತ್ತೆ ಎಂಫಸೈಸ್ ಮಾಡ್ತಾ ಇದ್ವಿ ಇದು ಪ್ರೋಗ್ರಾಮಿಂಗ್ ಅಂತ. ಸೊ ಈ ಪ್ರೋಗ್ರಾಮ್ ಅಲ್ಲಿ ಕೆಲವು ಪ್ರೀ ಫಿಟ್ಮೆಂಟ್ ಇದೆ ಮತ್ತೆ ಪೋಸ್ಟ್ ಫಿಟ್ಮೆಂಟ್ ಇದೆ. ಎಲ್ಲ ಈ ಪ್ರೋಗ್ರಾಮ್ಸ್ ನ ನೀವೇ ಮಾಡ್ತೀರಾ? ಹೌದು ಮ್ಯಾಮ್. ಒಂದು ಸೆನ್ಸರ್ ಟೆಕ್ನಾಲಜಿ ಹಲವಾರು ವರ್ಷಗಳಿಂದ ಯೂಸ್ ಆಗ್ತಾ ಇದೆ, ವಿಚ್ ವಿ ಕಾಲ್ EMG, ಎಲೆಕ್ಟ್ರೋಮಯೋಗ್ರಫಿ. ನಾವೊಂದು ಹೊಸ ಟೆಕ್ನಿಕ್ನ ಡಿಸ್ಕವರ್ ಮಾಡಿದೀವಿ ನಾವು ರಿಸರ್ಚ್ ಮಾಡಬೇಕಾದ್ರೆ, ವಿಚ್ ವಿ ಕಾಲ್ ಮೆಕಾನೋಮಯೋಗ್ರಫಿ. ಇದರ ಸ್ವಲ್ಪ ಬೆನಿಫಿಟ್ಸ್ಗಳಿದೆ. ಹೇಗೆಂದ್ರೆ ಇಂಡಿಯಾ ಒಂದು ಟ್ರಾಪಿಕಲ್ ಕಂಟ್ರಿ ಆಗಿದೆ, ಸ್ವೆಟ್ಟಿಂಗ್ ಒಂದು ಇಶ್ಯೂ ಬರುತ್ತೆ, ಪೀಪಲ್ ವರ್ಕ್ ಹಾರ್ಡ್, ಸೊ ಅವ್ರಿಗೆ ಫೆಟಿಗ್ ಕೂಡ ಆಗುತ್ತೆ. ಸೊ ಈ ಸೆನ್ಸರ್ ಇಂದ ಆ ಪ್ರಾಬ್ಲಮ್ಗಳು ನೆಗೆಟ್ ಆಗುತ್ತೆ ಎಲ್ಲದಕ್ಕಿಂತ ಮುಂಚೆ. ಎರಡನೇದು, ಈ ಸೆನ್ಸರ್ಸ್ಗಳನ್ನ ಒಂದು ಸ್ಟ್ರ್ಯಾಪ್ನಲ್ಲಿ ಮಾಡಿ ನಾವು ಕೈನಲ್ಲಿ ಹಾಕ್ತೀವಿ ಅಸೆಸ್ಮೆಂಟ್ ಮಾಡೋಕ್ಕೋಸ್ಕರ, ವಿಚ್ ವಿ ಕಾಲ್ ಬ್ರಾನ್ ಬ್ಯಾಂಡ್. ಅದೇ ಸೆನ್ಸರ್ಸ್ನ ಯೂಸ್ ಮಾಡಲಾಗುತ್ತೆ ಪ್ರಾಸ್ಥೆಟಿಕ್ನ ಉಪಯೋಗಿಸೋಕ್ಕೆ. ಮತ್ತೆ ಆ ಸೆನ್ಸರ್ಸ್ನ ಒಂದು ಮುಖ್ಯವಾದ ಫಂಕ್ಷನ್ ಏನಿದೆ ಅಂದರೆ ಅದನ್ನು ಆಸ್ ಸಿಂಪಲ್ ಆಸ್ ಒಂದು ಡೋರ್ ಬೆಲ್ ಥರ ಇಟ್ಟಿದ್ದೀವಿ. ನೀವು ಪ್ರೆಸ್ ಮಾಡಿದ್ರಿ ಹ್ಯಾಂಡ್ ಟ್ರಿಗರ್ ಆಗೋಯ್ತು, ನೀವು ಮತ್ತೆ ಪ್ರೆಸ್ ಮಾಡಿದ್ರಿ ಹ್ಯಾಂಡ್ ಓಪನ್ ಆಗೋಯ್ತು. ಹಾಗಾಗಿ ನಾವು ಟ್ರೈ ಮಾಡಿದ್ದೀವಿ ಈ ಕೈನ ಆಸ್ ಕ್ಲೋಸ್ ಆಸ್ ಪಾಸಿಬಲ್ ಒಂದು ನ್ಯಾಚುರಲ್ ಹ್ಯೂಮನ್ ಹ್ಯಾಂಡ್ ಥರ ಇಡೋದಕ್ಕೆ. ಎಲ್ಲಿ ನೀವು ಒಂದು ಆ್ಯಪ್ನ ಥ್ರೂ ಬೇರೆ ಬೇರೆ ಗ್ರಿಪ್ ಪ್ಯಾಟರ್ನ್ಸ್ನ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ಇಂಟ್ಯೂಷನ್ ಇಂದ ಆಗುತ್ತೆ. ಈ ಕಾಸ್ಟ್ ಆಫ್ R&D ಎಷ್ಟಾಗಿದೆ ಇದಕ್ಕೆ? ಅರೌಂಡ್ 1.2 crores ಮ್ಯಾಮ್. ನಿಮ್ಮ ಇಲ್ಲಿವರೆಗೂ ರೆವೆನ್ಯೂ ಎಷ್ಟಿದೆ? ಲಾಸ್ಟ್ 6 ಮಂತಲ್ಲಿ ಎಷ್ಟಿದೆ? ಸರ್, ನಮ್ಮ ಇಲ್ಲಿವರೆಗಿನ ರೆವೆನ್ಯೂಸ್ ಹತ್ತತ್ರ ಟೋಟಲ್ ಅರ್ನಿಂಗ್ಸ್ ಇರುತ್ತೆ ಇನ್ ದ ಟ್ಯೂನ್ ಆಫ್ 1.3 crores. ಅದೇ ನಿಮ್ಮ 1.1 ರೆವೆನ್ಯೂ ಅದು ಇದೆಯಲ್ಲ, ಅಥವಾ 1.2 ರೆವೆನ್ಯೂ, ಇದೆಲ್ಲ ಆಗಿರೋದು ಲಾಸ್ಟ್ 4 years ಅಲ್ವಾ? ಎಸ್ ಸರ್.
ಅಂದರೆ ಆನ್ ಆವರೇಜ್ ನಿಮ್ಮ 40 ಲಕ್ಷದ ಇಯರ್ಲಿ ರೆವೆನ್ಯೂ ಅಲ್ವಾ? ನಾವು ನಮ್ಮ ಫಸ್ಟ್ ಇಯರ್ನಲ್ಲಿ ಬರೀ 12 ಲ್ಯಾಕ್ ರುಪೀಸಿಂದ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೇದು. ಆ್ಯಂಡ್ ಇಯರ್ ಆನ್ ಇಯರ್ 20% ವರೆಗೆ ಗ್ರೋತ್ ಮಾಡ್ತಾ ಬರ್ತಾ ಇದ್ದೀವಿ. ಅದೇ ನಿಮ್ಮ ಬರ್ನ್ ರೇಟ್ ಇದೆಯಲ್ಲ, ಅದು ಪ್ರಾಫಿಟೇಬಲ್ ಇದೆಯಾ ಅಥವಾ ಹೇಗಿದೆ ಪ್ರತಿ ವರ್ಷ? ಹೇಳ್ತೀರಾ ಅದ್ರ ಬಗ್ಗೆ? ಸರ್, ಅಟ್ ದ ಮೂಮೆಂಟ್ ನಾವು ಝೀರೋ ಲಾಸ್ ಝೀರೋ ಪ್ರಾಫಿಟ್ನಲ್ಲಿದ್ದೀವಿ. ಆದರೆ ನಮ್ಮ ಈ ಪ್ರಯತ್ನ ಇದೆ, ನಾವು ಈ ಶೋಯಿಂದ ನಿಮ್ಮ ಜೊತೆ ಸೇರಿ ಮಾರ್ಕೆಟಿಂಗ್ ಎಕ್ಸ್ಪೀರಿಯನ್ಸ್ ನಮ್ಮ ಮುಖ್ಯವಾದ ಫೋಟೆ ಅಲ್ಲ, ಅದರಲ್ಲಿ ನಮಗೆ ಗೈಡೆನ್ಸ್ ಸಿಗಲಿ, ಇದನ್ನು ಜಾಸ್ತಿ ಜನರಿಗೆ ತಲುಪಿಸ್ಬೇಕು ಮತ್ತು ಅದನ್ನು ಗ್ರೋ ಮಾಡ್ತಾ ಹೋಗಬೇಕು. ನಾವು ಈ ಪ್ರಾಡಕ್ಟ್ನ ಮಾರ್ಕೆಟ್ ಡಿಮ್ಯಾಂಡ್ ನೋಡೋಣ. ಆಯ್ತು. ಆಡಿಯನ್ಸ್, ನಿಮ್ಮ ವೋಟಿಂಗ್ ಮೀಟರ್ ನಿಮ್ಮ ಹತ್ರ ಇದೆ. ಎಸ್ ಆರ್ ನೋ ಬಟನ್ ಒತ್ತೋದ್ರ ಮೂಲಕ ಹೇಳಿ ಈ ಪ್ರಾಡಕ್ಟ್ ಡಿಮ್ಯಾಂಡ್ ಎಷ್ಟಿದೆ ಅಂತ. ನಿಮ್ಮ ಸಮಯ ಶುರುವಾಗುತ್ತೆ ಈಗ. %90 ಜನಕ್ಕೆ ಅನ್ನಿಸ್ತಾ ಇದೆ ಈ ಪ್ರಾಡಕ್ಟ್ ಬೇಕೇ ಬೇಕು ಅಂತ. ಅರ್ಚನಾ ಅವರ ನಿಮ್ಮಿಂದ ಶುರು ಮಾಡ್ತೀನಿ. ನಿಮ್ಮ ಈ ಗೆಸ್ಟೇಷನ್ ಪೀರಿಯಡ್ ಇರುತ್ತಲ್ಲ, ಅದು ಇನ್ನೂ ಜಾಸ್ತಿ ಇರುತ್ತೆ ಈ ಕಂಪನಿದು. ಅದಕ್ಕೆ ನನಗೋಸ್ಕರ ಇದು ಸರಿ ಹೋಗ್ತಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ. ನೋ ಪ್ರಾಬ್ಲಮ್. ಸಾರಿ. ಥ್ಯಾಂಕ್ ಯು. ನಾನು ನಿಮ್ಮ ಇನ್ನೋವೇಷನ್ಸ್ ಬಗ್ಗೆ ತುಂಬ ಹೊಗಳಬೇಕು ಅಂತಿದ್ದೀನಿ, ಆದರೆ ನನಗೀಗ ಇದರಲ್ಲಿ ಬಿಸ್ನೆಸ್ ಐಡಿಯಾ ಪೊಟೆನ್ಷಿಯಲ್ ಅಂತ ಕಾಣಿಸೋದಿಲ್ಲ. ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ಗಂತ ನಿಮ್ಮ ಜೊತೆ ಕೈ ಜೋಡಿಸೋದಕ್ಕೆ ಆಗೋದಿಲ್ಲ. ಥ್ಯಾಂಕ್ ಯು ಸರ್. ಪ್ರೊಫೆಸರ್ ಸುಬ್ರಹ್ಮಣ್ಯಂ, ನೀವು? ನನ್ನ ಕಡೆಯಿಂದ ಹೇಳಬೇಕಂದ್ರೆ ನಾನು ದುಡ್ಡನ್ನ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಇವಾಗ. ಆದರೆ ನಾನೊಂದು ಆಫರ್ನ ನಿಮಗೆ ಕೊಡಬಲ್ಲೆ. ನಮ್ಮ IIT ಮಡ್ರಾಸಲ್ಲಿ ನ್ಯಾಷನಲ್ ಸೆಂಟರ್ನ ಅಸಿಸ್ಟಿವ್ ಡಿವೈಸಸ್ ಇದ್ದಾವೆ, ಇನ್ಕ್ಯುಬೇಷನ್ ಸೆಲ್, ಮತ್ತು ನಮ್ಮ CSRನ ತುಂಬ ದೊಡ್ಡ ಆಫೀಸ್ ಇದೆ. ಅವ್ರ ಜೊತೆ ನೀವು ಕೆಲಸ ಮಾಡಿದ್ರೆ ಅವಾಗ ಇದು ಇನ್ನೂ ಸ್ವಲ್ಪ ಬಿಸ್ನೆಸ್ ಮಾಡೆಲ್ ಆಗ್ತಾ ಹೋಗುತ್ತೆ. ವೆಲ್ಕಮ್ ಯು ಟು IIT ಮಡ್ರಾಸ್. ಮತ್ತು ಕನೆಕ್ಷನ್ ನಾನು ಮಾಡಿಕೊಡ್ತೀನಿ. ಆ್ಯಂಡ್ ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಪ್ರಕಾರ ಇದಕ್ಕೆ ಗೌರ್ಮೆಂಟ್ ಮ್ಯಾಂಡೇಟ್ ಏನಿದೆಯಲ್ಲ, ಎಲ್ಲರೂ ತಮ್ಮ ರೆವೆನ್ಯೂ ಅಲ್ಲಿ ಸರ್ಟನ್ ಪರ್ಸೆಂಟೇಜ್ನ ಅಥವಾ CSR ಫಂಡಲ್ಲಿ ಹಾಕಬೇಕು. ಅದು ನಿಮಗೋಸ್ಕರ ಒಳ್ಳೆ ಬೆಸ್ಟ್ ರೌಂಡ್ ಆಗಿರುತ್ತೆ. ಆಸ್ ಅ ಬಿಸ್ನೆಸ್ ನಾನು ನಿಮ್ಮ ಜೊತೆ ಕೈ ಜೋಡ್ಸೋಕ್ಕಾಗಲ್ಲ, ಯಾಕಂದರೆ ನನ್ನ ಪ್ರಕಾರ ನಿಮಗೆ NGO ರೂಟ್ ತುಂಬ ಒಳ್ಳೆಯದು ಅನಿಸುತ್ತೆ. ಥ್ಯಾಂಕ್ ಯು ಸರ್. ನಾನು ನನ್ನ ಕಡೆಯಿಂದ ನಿಮಗೆ ಇನ್ವೆಸ್ಟ್ಮೆಂಟ್ ಆಫರ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಆದರೆ ನಿಮ್ಮ ಆಸ್ಕ್ ಇದೆಯಲ್ಲ, ಅದು ನನಗೆ ಫಿಟ್ ಆಗಲ್ಲ. ಅದಕ್ಕೆ ನನ್ನ ಇನ್ವೆಸ್ಟ್ಮೆಂಟ್ ಇರುತ್ತೆ 20 ಲ್ಯಾಕ್ ರುಪೀಸ್. ಮತ್ತು ನಿಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ ಇದೆಯಲ್ಲ, ಅದಕ್ಕಿಂತ 25% ಲೋವರ್ ರೇಟಲ್ಲಿ. ಸೊ ಐ ವುಡ್ ಲೀವ್ ಇಟ್ ಟು ಯು. ಬಟ್ ಐ ಡೂ ಥಿಂಕ್ ನೀವು ತುಂಬಾನೇ ತಲೆ ಉಪಯೋಗಿಸಿ ಯೋಚನೆ ಮಾಡಬೇಕು ಅನ್ಸುತ್ತೆ. ಲೈಕ್ ಯಾರಿಗಿದ್ರ ಅವಶ್ಯಕತೆ ಇರುತ್ತೋ ಅವ್ರ ಹತ್ರ ಹೇಗೆ ತಗೊಂಡು ಹೋಗೋದು ಅಂತ. ಸರಿ, ಹಾಗಾದ್ರೆ ನಿಮ್ಮ ಹತ್ರ 2 ಆಫರ್ ಇದೆ. ಪ್ರೊಫೆಸರ್ ಸುಬ್ರಹ್ಮಣ್ಯಂ ಅವರು ಹೇಳಿದ್ದಾರೆ ಅವರ ಇನ್ಕ್ಯುಬೇಷನ್ ಸೆಂಟರ್ಗೆ ನೀವು ಜಾಯಿನ್ ಆಗ್ಬೋದು ಅಂತ. ಶೈಲಿ ಅವರು ಆಫರ್ ಕೊಟ್ಟಿದ್ದಾರೆ 20 ಲಕ್ಷ ಇನ್ವೆಸ್ಟ್ಮೆಂಟ್ ನಿಮ್ಮ ಕರೆಂಟ್ ವ್ಯಾಲ್ಯೂಯೇಷನ್ಗಿಂತ 25% ಕೆಳಗೆ. ಏನು ಮಾಡ್ತೀರಾ ನೀವು? So ma'am, as Neti IO's valuation was set at 10 CR, your offer that comes to 11.25 CR, if you are okay, can we just raise it to 12 CR? I think that's fair. ಯಾ, ದಟ್ಸ್ ಓಕೆ. ವಿಲ್ ಡೂ ದ್ಯಾಟ್. Okay ma'am, deal done. ಸರಿ, ಹಾಗಾದ್ರೆ 12 ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ಅಲ್ಲಿ 20 ಲಕ್ಷ ಶೈಲಿ ಅವ್ರ ಕಡೆಯಿಂದ ಮತ್ತು ಇನ್ಕ್ಯುಬೇಷನ್ ಸೆಂಟರ್ ಪ್ರೊಫೆಸರ್ ಕಡೆಯಿಂದ. ಬನ್ನಿ ಕೈ ಮಿಲಾಯಿಸೋಣ. Thank you ma'am. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಫಾರ್ ಕಮಿಂಗ್. Thank you. ಥ್ಯಾಂಕ್ ಯು ಮ್ಯಾಮ್. ಸರಿ, ಇಷ್ಟೆಲ್ಲ ಡಿಸ್ಕಷನ್ ಕೇಳಿದ್ಮೇಲೆ ನಮ್ಮ ಆಡಿಯನ್ಸ್ ಅಲ್ಲೂ ಕೂಡ ಪ್ರಶ್ನೆ ಕೇಳೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಲೆಟ್ಸ್ ಗೋ ಟು ದ ಆಡಿಯನ್ಸ್ ಕ್ವಶನ್.
ನನ್ನ ಹೆಸರು ಶಾದ್ಮಾನ್ ಚೌಧರಿ. ನನ್ನ ಕ್ವಶನ್ನು ಅರ್ಚನಾ ಮೇಡಮ್ಗೆ. ಸೊ ಮೇಡಮ್, ನಾವು ಇವಾಗ ತುಂಬಾ ಜನ ನೋಡ್ತೀವಿ, ಎಲ್ಲ 9 to 5 ಜಾಬ್ ಮಾಡ್ತಾರೆ. ಆದ್ರೆ ಅವ್ರ ತಲೆಯಲ್ಲಿ ಎಂತ ಐಡಿಯಾ ಇರುತ್ತೆ ಅಂತಂದ್ರೆ ಒಂದು ಸ್ಟಾರ್ಟ್ಅಪ್ ಮಾಡುವಂತ ಐಡಿಯಾ. ಸೊ ಐ ವಾಂಟೆಡ್ ಟು ನೋ ದ ಫ್ರೇಮ್ ವರ್ಕ್ ಅವರು ಫಾಲೋ ಮಾಡೋದಕ್ಕೆ, ಮತ್ತೆ ಇನಿಷಿಯಲಿ ಅವರು ಏನೇನ್ ಮಾಡಬೇಕು ಅದರಿಂದ ಅವರಿಗೆ ಹೆಡ್ ಸ್ಟಾರ್ಟ್ ಸಿಗೋದಕ್ಕೆ. ಎಲ್ಲದಕ್ಕಿಂತ ಮುಖ್ಯವಾದ್ದು ಅಂದ್ರೆ ಫ್ರೇಮ್ ವರ್ಕ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಏನಂದ್ರೆ ಅದು ಶುರು ಮಾಡೋದು. ನೀನ್ ಶುರು ಮಾಡದೆ ಹೋದ್ರೆ ಏನೂ ಆಗೋದೇ ಇಲ್ಲ ಅಲ್ವಾ? ಸೊ ಒಂದ್ ಬಿಸ್ನೆಸ್ ಪ್ಲಾನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೀವೀಗ MBA ಮಾಡ್ತಿದ್ದೀರಾ, ನಿಮಗೆ ಈಗಾಗ್ಲೇ ಹೇಳ್ಕೊಡ್ತಾ ಇರ್ತಾರೆ ಬಿಸ್ನೆಸ್ ಪ್ಲಾನ್ ಹೇಗ್ ಮಾಡೋದು ಅಂತೆಲ್ಲ. ಸೊ ಒಂದ್ ಬಿಸ್ನೆಸ್ ಪ್ಲಾನ್ ಮಾಡಿ, ಇದು ಯೋಚನೆ ಮಾಡಿ ನೀವು ಬಿಸ್ನೆಸ್ ಪ್ಲಾನ್ ನ ಅದರಿಂದ ಮುಂದಕ್ಕೆ ಹೋಗಕ್ ಆಗಲ್ಲ ಅಂತ. ಅಂದ್ರೆ ಅದ್ ನಿಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರತ್ತೆ, ಎಂಡ್ ಪಾಯಿಂಟ್ ಆಗಿರಲ್ಲ. ತುಂಬಾನೇ ಬದಲಾಗ್ಬಿಡತ್ತೆ ಅದು ನಿಮ್ಮ ಬಿಸ್ನೆಸ್ ನ ನೀವು ಮುಂದೆ ತಗೊಂಡ್ ಹೋಗ್ತಾ ನಿಮಗೆ ಏನಾದ್ರೂ ಐಡಿಯಾ ಇದ್ರೆ, ಅಂದ್ರೆ ನಿಮ್ಮ ಈ ಕಾಲೇಜಲ್ಲಿ ಅಥವಾ ನಿಮ್ಮ ಸುತ್ತಮುತ್ತ ಯಾರಾದ್ರೂ ಆತರ ಇದ್ರೆ ನೀವು ಅವರಿಂದ ಅಡ್ವೈಸ್ ಕೂಡ ತಗೋಬಹುದು. ಯಾರಿಗಾದ್ರೂ ನೀವು ಮೆಂಟರ್, ಅಡ್ವೈಸರ್ ಅವರಿಗೆಲ್ಲ ನೀವು ಈಕ್ವಿಟಿ ಅಥವಾ ದುಡ್ಡು ಕೊಡ್ಬೇಡಿ. ಫ್ರೀಯಲ್ಲಿ ನಿಮಗೆ ಯಾರಾದ್ರೂ ಚೆನ್ನಾಗಿ ಐಡಿಯಾನ ಬೌನ್ಸ್ ಆಫ್ ಮಾಡೋ ಹಾಗಿದ್ರೆ ಡಿಸ್ಕಸ್ ಕೂಡ ಮಾಡ್ಕೋಬಹುದು, ಅಂದ್ರೆ ಇದಾಗುತ್ತೋ ಇಲ್ವೋ ಅಂತ. ಆದ್ರೆ ಇದೆಲ್ಲ ನಿಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರತ್ತೆ. ಐಡಿಯಾನ ಮಾಡಬಹುದು ನೀವು, ಅದಕ್ಕೊಂದು ಶೇಪ್ ಕೊಡಕ್ಕೆ. ಬಟ್ ಕಂಪನಿ ರಿಜಿಸ್ಟರ್ ಮಾಡ್ಲೇಬೇಕು, ನೀವು ಪ್ರೈವೇಟ್ ಲಿಮಿಟೆಡ್ ಮಾಡ್ಲೇಬೇಕು. ಯಾಕೆಂದ್ರೆ LLP ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗಲ್ಲ, ಅದಕ್ಕೆ ಬರೀ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ನೀವು ಇನ್ವೆಸ್ಟ್ ಮಾಡಬಹುದು. ಇವ್ರ ಮಾತಿಗೆ ನಾನು ಸಾಥ್ ಕೊಡ್ತೀನಿ. ನೀವು ಹೇಳಿದ್ರೆ 9 to 5 ಓದ್ತೀನಿ ಅಂತ. ನೋಡಿ, ಎಂಟರ್ಪ್ರೈನರ್ ಆಗೋದಕ್ಕೆ 9 to 5 ಏನು ಅವಶ್ಯಕತೆ ಇಲ್ಲ. ಅದಾದ್ಮೇಲೆ ಕೆಲಸ ಶುರು ಆಗೋದು. ಅದೇ ನೀವು 24/7 ಫಸ್ಟ್ ಫ್ಯೂ ಇಯರ್ಸ್ ನೀವು ಕೆಲಸ ಮಾಡೋದಕ್ಕೆ ರೆಡಿ ಇದ್ರೆ, ನೀವೇನಾದ್ರೂ ಆ ಜರ್ನಿನ ಶುರು ಮಾಡೋದಕ್ಕೆ ರೆಡಿ ಆಗಿದ್ರೆ ಖಂಡಿತ ನೀವು ಬನ್ನಿ ಈ ಫೀಲ್ಡ್ಗೆ. ಓಕೆ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.